ವೆಲ್ಕಮ್ ಟು ವಿಬಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಪ್ರಚಲಿತ ಘಟನೆಗಳ ಕುರಿತಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಪ್ರಸ್ತುತ CISF ನ ಮಹಾನಿರ್ದೇಶಕರು ಯಾರು? CISF ಅಂದ್ರ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇದರ ಮಹಾನಿರ್ದೇಶಕರು ಯಾರು ಅಂತ ಐತಿ. ಇದರ ಆಪ್ಷನ್ ಏನ್ ಕೊಟ್ಟಾರು? ಆಪ್ಷನ್ ಎ ಸಂಜಿತ್ ಸಿಂಗ್, ಆಪ್ಷನ್ ಬಿ ರಂಜನಾ ದೇಸಾಯಿ, ಆಪ್ಷನ್ ಸಿ ಶ್ರೀ ಪ್ರವೀರ್ ರಂಜನ್, ಆಪ್ಷನ್ ಡಿ ಸಾಧ್ವಿ ನಿರಂಜನ್. ಇದರಲ್ಲಿ ಪ್ರಸ್ತುತ CISF ನ ಮಹಾನಿರ್ದೇಶಕರು ಯಾರಪ್ಪ? ಸರಿಯಾದ ಉತ್ತರ ಬಂದ್ಬಿಟ್ಟು ಶ್ರೀ ಪ್ರವೀರ್ ರಂಜನ್. ಶ್ರೀ ಪ್ರವೀರ್ ರಂಜನ್ ಅವರು ಪ್ರಸ್ತುತ CISF ನ ಮಹಾನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಸಂಜಿತ್ ಸಿಂಗ್ ಯಾರಪ್ಪ ಅಂತಂದ್ರ ಪ್ರಸ್ತುತ SSBಯ ಸಶಸ್ತ್ರ ಸೀಮಾಬಲದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಯಾರು? ಸಂಜಿತ್ ಸಿಂಗ್ ಅವರು SSBಯ ನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಇದರಲ್ಲಿ ರಂಜನಾ ದೇಸಾಯಿ ಇವರು ಭಾರತದ 8ನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಸಾಧ್ವಿ ನಿರಂಜನ್ ಜ್ಯೋತಿ ಅವರವರು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಪ್ರಸ್ತುತ. ಇದೊಂದು ಪ್ರಶ್ನೆ ಕುರಿತಾದ ಸಂಪೂರ್ಣವಾದ ವಿವರಣೆ ಆಯಿತು. ಇದರಲ್ಲಿ CISF ನ ಮಹಾನಿರ್ದೇಶಕರು ಯಾರಪ್ಪ ಅಂದ್ರ ಶ್ರೀ ಪ್ರವೀರ್ ರಂಜನ್. ಸಂಜಿತ್ ಸಿಂಗ್ ಅವರು SSBಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಂಜನಾ ದೇಸಾಯಿ 8ನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಧ್ವಿ ನಿರಂಜನ್ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್, ಸೆಕೆಂಡ್ ಒನ್ ಕ್ವಶನ್, NIAಯ ಮಹಾನಿರ್ದೇಶಕರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಪ್ರಸ್ತುತ NIAಯ ಮಹಾನಿರ್ದೇಶಕರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆಪ್ಪ ಅಂದ್ರ ಆಪ್ಷನ್ ಎ ರಾಕೇಶ್ ಅಗರ್ವಾಲ್, ಆಪ್ಷನ್ ಬಿ ಸಚ್ಚಿದಾನಂದ ವಸಂತ್ ದಾತೆ, ಆಪ್ಷನ್ ಸಿ ದಿನಕರ್ ಗುಪ್ತಾ, ಆಪ್ಷನ್ ಡಿ ಕುಲ್ದೀಪ್ ಸಿಂಗ್. ಇದರ ಸರಿಯಾದ ಉತ್ತರ ಯಾರಪ್ಪ ಅಂದ್ರ ಪ್ರಸ್ತುತ NIAಯ ಮಹಾನಿರ್ದೇಶಕರು ಯಾರಂದ್ರ ರಾಕೇಶ್ ಅಗರ್ವಾಲ್ ರವರು. ಯಾರು? NIAಯ ಮಹಾನಿರ್ದೇಶಕರು ರಾಕೇಶ್ ಅಗರ್ವಾಲ್. ಹಾಗಾದ್ರ ಈ ಸಚ್ಚಿದಾನಂದ್ ವಸಂತ ದಾತೆಯವರು ಏನಾಯ್ತಪ್ಪ ಅಂದ್ರ ಮಾಜಿ ಮಹಾನಿರ್ದೇಶಕರು. ಇವರು ಅಧಿಕಾರಾವಧಿ ಎಲ್ಲಿಂದ ಎಲ್ಲಿ ಮಟ್ಟ ಐತಪ್ಪ ಅಂದ್ರ ಮಾರ್ಚ್ 2024ರಿಂದ 2026 ಜನವರಿವರೆಗೂ ಇವರು ಅಧಿಕಾರನ ನಿರ್ವಹಿಸ್ತಾರೆ. ನೆಕ್ಸ್ಟ್, ದಿನಕರ್ ಗುಪ್ತಾರವರು 2022ರಿಂದ 2024 NIAಯ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ನೆಕ್ಸ್ಟ್, ಕುಲ್ದೀಪ್ ಸಿಂಗ್ ರವರು 2021ರಿಂದ 2022 NIAಯ ಮಹಾನಿರ್ದೇಶಕರನ್ನಾಗಿ ಕಾರ್ಯನಿರ್ವಹಿಸ್ತಾರೆ. ನಿಮಗೆ ಎಕ್ಸಾಮ್ ನಲ್ಲಿ ಕ್ವಶನ್ ಯಾವ ತರ ಆದ್ರೂ ಕೇಳಬಹುದು. 2022 ಮತ್ತು 2023 NIAಯ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದವರು ಯಾರು ಅಂತ ಕೇರ ದಿನಕರ್ ಗುಪ್ತಾ. ಪ್ರಸ್ತುತ ಯಾರಂತ ಕೇರ ರಾಕೇಶ್ ಅಗರ್ವಾಲ್. ನೆಕ್ಸ್ಟ್, 2021-22 ಅಂತ ಕೇರ ಕುಲ್ದೀಪ್ ಸಿಂಗ್. ಮತ್ತೆ ಮಾಜಿ NIAಯ ಮಹಾನಿರ್ದೇಶಕರು ಯಾರಪ್ಪ ಅಂದ್ರೆ ಸಚ್ಚಿದಾನಂದ ವಸಂತ್ ದಾತೆರವರು ಇದ್ರು. ಇದಿಷ್ಟು 2ನೇ ಪ್ರಶ್ನೆಯ ಕುರಿತಾದ ಸಂಪೂರ್ಣ ಮಾಹಿತಿ. ನೆಕ್ಸ್ಟ್, ಥರ್ಡ್ ಕ್ವಶನ್, ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಯಾರು? ಆಪ್ಷನ್ ಎ ಏನಪ್ಪಾ ಅಂದ್ರ ದಿನೇಶ್ ಕುಮಾರ್ ತ್ರಿಪಾಠಿ, ಆಪ್ಷನ್ ಬಿ ಕೃಷ್ಣ ಸ್ವಾಮಿನಾಥನ್, ಆಪ್ಷನ್ ಸಿ
ಆರ್ ಹರಿಕುಮಾರ್, ಆಪ್ಷನ್ ಡಿ ಅಮರ್ ಪ್ರೀತ್ ರವರು. ಇದರಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು. ಸರಿಯಾದ ಉತ್ತರ ಇದ್ರದ್ದು ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥ ಯಾರಪ್ಪ ಅಂದ್ರ ಕೃಷ್ಣ ಸ್ವಾಮಿನಾಥನ್. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ರವರು ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ಏನಪ್ಪಾ ಅಂತಂದ್ರೆ ದಿನೇಶ್ ಕುಮಾರ್ ತ್ರಿಪಾಠಿ ಅವರು 2024ರಿಂದ 26ರವರೆಗೆ ನೌಕಾಪಡೆಯ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಪ್ರಸ್ತುತ 2026ರಿಂದ ಕೃಷ್ಣ ಸ್ವಾಮಿನಾಥನ್ ರವರು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ಆರ್ ಹರಿಕುಮಾರ್ ಅವರು 2021ರಿಂದ 24ರವರೆಗೆ ನೌಕಾಪಡೆಯ ಮುಖ್ಯಸ್ಥರಾಗಿದ್ದರು. ಅಮರ್ಪ್ರೀತ್ ರವರು ಯಾರಪ್ಪ ಅಂತಂದ್ರ ಅಮರ್ಪ್ರೀತ್ ಅವರು ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರು. ಯಾರು? ಅಮರ್ಪ್ರೀತ್ ಅವರು ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರು ಇವರು. ಈ ಒಂದು ಕ್ವಶನ್ ಅಲ್ಲಿ ಎಷ್ಟು ಮೇಜರ್ ಆಗಿ 2 ಕ್ವಶನ್ ಕವರ್ ಆಗ್ತಿಲ್ಲ. ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರು ಮತ್ತ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು. ಯಾರಂಗಾದ್ರೆ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಕೃಷ್ಣ ಸ್ವಾಮಿನಾಥನ್, ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರು ಅಮರ್ಪ್ರೀತ್. ನೆಕ್ಸ್ಟ್ ಕ್ವಶನ್ ನೋಡೋಣ. 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಐತಿ. ಹಾಗಾದ್ರೆ ಆಪ್ಷನ್ ಯಾವ್ದಾವು? ಆಪ್ಷನ್ ಎ ವಿನೋದ್ ಕುಮಾರ್ ಶುಕ್ಲಾ, ಆಪ್ಷನ್ ಬಿ ರಾಮಭದ್ರಾಚಾರ್ಯ, ಆಪ್ಷನ್ ಸಿ ವೈರಮುತ್ತು ರಾಮಸ್ವಾಮಿ, ಆಪ್ಷನ್ ಡಿ ದೇವನೂರು ಮಹಾದೇವ ಅಂತ ಕೊಟ್ಟಾರ. ಹಾಗಾದ್ರೆ 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ವೈರಮುತ್ತು ರಾಮಸ್ವಾಮಿ. ಇವರೊಬ್ಬರು ತಮಿಳುನಾಡಿನ ಸಾಹಿತಿಯಾಗಿದ್ದಾರೆ. 2025ರಲ್ಲಿ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಮ್ಮ ಮುಡಿಗೆ ಏರಿಸಿಕೊಂಡಂತವ್ರು ಯಾರಪ್ಪ ಅಂದ್ರೆ ವೈರಮುತ್ತು ರಾಮಸ್ವಾಮಿರವರು. ಹಾಗಾದ್ರೆ ಇಲ್ಲಿ ವಿನೋದ್ ಶುಕ್ಲಾ ಅಂತ ಐತಲ್ಲ, ವಿನೋದ್ ಶುಕ್ಲಾರವರು 2024 ಮತ್ತು 25ನೇ ಸಾಲಿನಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡವರು. ಯಾರು? 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತವ್ರು ಯಾರಪ್ಪ ಅಂದ್ರ ವಿನೋದ್ ಕುಮಾರ್ ಶುಕ್ಲಾರವರು. ಇವರು ಯಾವ ಒಂದು ರಾಜ್ಯದಪ್ಪ ಅಂದ್ರೆ ಛತ್ತೀಸ್ಗಢ ರಾಜ್ಯದವರಾಗಿದ್ರು ವಿನೋದ್ ಕುಮಾರ್ ಶುಕ್ಲಾರವರು. ಛತ್ತೀಸ್ಗಢ ರಾಜ್ಯಕ್ಕೆ ಬಂದಂತ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಸಹ ಇವರೇ ತಂದು ಕೊಟ್ಟಿದ್ದಾರೆ 2024 ಮತ್ತು 25ನೇ ಸಾಲಿನಲ್ಲಿ. ಮತ್ತು ರಾಮಭದ್ರಾಚಾರ್ಯ ಯಾರಪ್ಪ ಅಂದ್ರ ಇವರು ಸಹ 58ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಾರ. ಇವರು ಒಬ್ಬರ ಪ್ರಮುಖವಾಗಿ ಸಂಸ್ಕೃತ ವಿದ್ವಾಂಸರು. ಇವರು ಯಾರು? ರಾಮಭದ್ರಾಚಾರ್ಯರು ಒಬ್ಬ ಸಂಸ್ಕೃತ ವಿದ್ವಾಂಸರಾಗಿದ್ದು 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರಾಗಿದ್ದಾರೆ. ಯಾವಾಗ? 2023 ಮತ್ತು 24ನೇ ಸಾಲಿನಲ್ಲಿ. ಕೊನೆಯದಾಗಿ ದೇವನೂರು ಮಹಾದೇವ ಅಂತ ಆಪ್ಷನ್ ಐತೀನಿ. ದೇವನೂರು ಮಹಾದೇವರವರು ಏನಪ್ಪಾ ಅಂದ್ರ ಇತ್ತೀಚೆಗೆ ಪಂಪ ಪ್ರಶಸ್ತಿಯನ್ನ ಪಡೆದುಕೊಂಡಾರ. ಇವರು ಯಾರು? ಪಂಪ ಪ್ರಶಸ್ತಿ. ದೇವನೂರು ಮಹಾದೇವರು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಕೊಡಮಾಡುವಂತ ಪಂಪ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ ಈ ಕ್ವಶನ್ ಅಲ್ಲಿ ಬರುವಂತಹದ್ದು ಪ್ರಮುಖವಾಗಿ ಏನೈತಿಲ್ಲಿ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಐತಿ. ಪಡೆದವ್ರು ಯಾರಪ್ಪ ಅಂದ್ರ ವೈರಮುತ್ತು ರಾಮಸ್ವಾಮಿರವರು. ಹಾಗಾದ್ರೆ ವಿನೋದ್ ಶುಕ್ಲಾರವರು 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು. ನೆಕ್ಸ್ಟ್ ರಾಮಭದ್ರಾಚಾರ್ಯ 58ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡವರು. ಕೊನೆಯದಾಗಿ ದೇವನೂರು ಮಹಾದೇವರವರು ಇತ್ತೀಚೆಗೆ ನಮ್ಮ ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಆದಂತಹ ಪಂಪ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಪಂಪ ಪ್ರಶಸ್ತಿಯನ್ನು ಪಡೆದ ಸಾಹಿತಿ ಯಾರು? ನೆಕ್ಸ್ಟ್ ಅದ ರಿಪೀಟ್ ಆಗೈತಿ ಇಲ್ಲಿ. ಇತ್ತೀಚೆಗೆ ಪಂಪ ಪ್ರಶಸ್ತಿಯನ್ನು ಪಡೆದ ಈಗಾಗಲೇ ಹೇಳಿದಂಗ
ದೇವನೂರು ಮಹಾದೇವರವರು. ನಾವು ಆಪ್ಷನ್ ನೋಡೋದೇ ಬೇಡ, ಡೈರೆಕ್ಟ್ ಇಲ್ಲೇ ನೋಡ್ಬಿಡೋಣ. ಇದೊಂದು ರಿಪೀಟ್ ಆಗೈತೆ ಇಲ್ಲಿ. ಇತ್ತೀಚೆಗೆ ಪಂಪ ಪ್ರಶಸ್ತಿ ಪಡೆದ ಸಾಹಿತ್ಯ ಯಾರಪ್ಪ ಅಂದ್ರೆ ದೇವನೂರು ಮಹಾದೇವ. ಹಾಗಾದ್ರೆ ಈ BA ವಿವೇಕ್ ರೈ ಅವರು ಯಾರಪ್ಪ ಅಂದ್ರ 2024ರಲ್ಲಿ ಪಂಪ ಪ್ರಶಸ್ತಿಯನ್ನ ಪಡೆದುಕೊಂಡವರು ಇವರು. 2024ರಲ್ಲಿ ಪಂಪ ಪ್ರಶಸ್ತಿ ಪಡೆದುಕೊಂಡವ್ರು ಯಾರಪ್ಪ ಅಂದ್ರ BA ವಿವೇಕ್ ರೈ. ಡಿಸೋಜಾರ್ ಅವ್ರು ಏನೈತಾರಪ್ಪ ಅಂದ್ರೆ ಇವರು 2022ರಲ್ಲಿ, ಯಾವಾಗ 2022ರಲ್ಲಿ ಪಂಪ ಪ್ರಶಸ್ತಿಯನ್ನ ಪಡೆದುಕೊಂಡವರು. ಇನ್ನು ಸಿದ್ಧಲಿಂಗಯ್ಯ ಅವರನ್ನ ನೋಡ್ಬೇಕಾದ್ರೆ 2019ರಲ್ಲಿ ಪಂಪ ಪ್ರಶಸ್ತಿಯನ್ನ ಪಡೆದುಕೊಂಡವರು. ಹಾಗಾದ್ರೆ ಈ ವರ್ಷ 2025ರಲ್ಲಿ ಯಾರು ಪಡ್ಕೊಂಡಾರಪ್ಪ ಅಂದ್ರೆ ದೇವನೂರು ಮಹಾದೇವ. ನಿಮಗೆ ಕ್ವಶನ್ ಆಲ್ಮೋಸ್ಟ್ ಪ್ರಸ್ತುತನೇ ಕೇಳ್ತಿರ್ತಾರೆ. ಪ್ರಸ್ತುತ ಇತ್ತೀಚೆಗೆ ಪಂಪ ಪ್ರಶಸ್ತಿಯನ್ನು ಪಡೆದುಕೊಂಡ ಸಾಹಿತಿ ಯಾರು ಅಂತ ಕೇಳ ದೇವನೂರು ಮಹಾದೇವರವರು. 2024ರಲ್ಲಿ ಪಂಪ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಸಾಹಿತಿ ಯಾರು ಅಂತ ಕೇಳ BA ವಿವೇಕ್ ರೈರವರು. 2022ರ ಕೇರ ಡಿಸೋಜಾರ್ ಅವರು ಪಡೆದುಕೊಂಡಿದ್ರು. ಹಾಗಾದ್ರೆ ಈ ಪಂಪ ಪ್ರಶಸ್ತಿ ಯಾವಾಗಿಂದ ಕೊಡಕ್ ಸ್ಟಾರ್ಟ್ ಮಾಡ್ಯಾರಪ್ಪ ಅಂದ್ರೆ 1987ರಿಂದ ಈ ಪಂಪ ಪ್ರಶಸ್ತಿಯನ್ನ ಕೊಡಲು ಸ್ಟಾರ್ಟ್ ಮಾಡಿದ್ದಾರೆ. ಇದು ಕರ್ನಾಟಕದ ಅತ್ಯುನ್ನತ ಸಾಹಿತ್ಯದಲ್ಲಿ ಕೊಡಬರುವಂತ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಆಗಿದೆ. ಇನ್ ನೆಕ್ಸ್ಟ್ ಒಂದು ಕ್ವಶನ್. 2026ನೇ ಸಾಲಿನ ಸಾಹಿತ್ಯ ಉತ್ಸವ ನಡೆದ ಸ್ಥಳ ಯಾವುದು ಅಂತ ಐತಿರಿ. 2026ನೇ ಸಾಲಿನ ಸಾಹಿತ್ಯ ಉತ್ಸವ ನಡೆದ ಸ್ಥಳ ಯಾವುದು ಅಂತ ಕೊಟ್ಟಾರ. ಆಪ್ಷನ್ A ಜೈಪುರ್, ಆಪ್ಷನ್ B ನವದೆಹಲಿ, ಆಪ್ಷನ್ C ಅಹಮದಾಬಾದ್, ಆಪ್ಷನ್ D ಬೆಂಗಳೂರು. ಇದರಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಯಾವ ಸ್ಥಳದಲ್ಲಿ 2026ನೇ ಸಾಲಿನ ಸಾಹಿತ್ಯ ಉತ್ಸವ ನಡೆದಪ್ಪ ಅಂತಂದ್ರ ಆಪ್ಷನ್ A ಜೈಪುರ್ ಇಸ್ ದ ರೈಟ್ ಆನ್ಸರ್. ಎಲ್ಲಿ ನಡೆದೈತಿ? 2026ನೇ ಸಾಲಿನಾಗ ಜೈಪುರ್ನಲ್ಲಿ ಸಾಹಿತ್ಯ ಉತ್ಸವ ನಡೆದೈತಿ. ಹಾಗಾದ್ರೆ ನವದೆಹಲಿ ಒಳಗ 2026ನೇ ಸಾಲಿನ ವಿಶ್ವ ಪುಸ್ತಕ ಉತ್ಸವ ನಡೆದೈತಿ. ಎಲ್ಲೇ ವಿಶ್ವ ಪುಸ್ತಕ ಉತ್ಸವ ಎಲ್ಲಿ ನಡೆದಪ್ಪ ಅಂದ್ರ ನವದೆಹಲಿ. ಇನ್ ಅಹಮದಾಬಾದ್ ನೋಡೋದಾದ್ರೆ 2026ರಲ್ಲಿ ವಿಶ್ವ ಗಾಳಿಪಟ ಉತ್ಸವ ಜರುಗೈತಿ. ಎಲ್ಲಿ? ವಿಶ್ವ ಗಾಳಿಪಟ ಉತ್ಸವ 2026ರಾಗ ಅಹಮದಾಬಾದಾಗ, ವಿಶ್ವ ಪುಸ್ತಕದ ಉತ್ಸವ ನವದೆಹಲಿ, ಮತ್ತ 2026ನೇ ಸಾಲಿನ ಸಾಹಿತ್ಯ ಉತ್ಸವ ಎಲ್ಲಿ ನಡೆದಪ್ಪ ಅಂದ್ರೆ ಜೈಪುರು. ಇದಿಷ್ಟೇನಪ್ಪ ಅಂದ್ರೆ ಈ ಕ್ವಶನ್. ಒಟ್ಟಾರೆಯಾಗಿ 2026ನೇ ಸಾಲಿನಾಗ ಯಾವ್ಯಾವ ಉತ್ಸವ ಎಲ್ಲೆಲ್ಲಿ ನಡೆದಾವ? ವಿಶ್ವ ಪುಸ್ತಕ ಉತ್ಸವ ಕೇರ ನವದೆಹಲಿ, ವಿಶ್ವ ಗಾಳಿಪಟ ಉತ್ಸವ ಕೇರ ಅಹಮದಾಬಾದ್, ಮತ್ತು ಸಾಹಿತ್ಯ ಉತ್ಸವ ಕೇರ ಜೈಪುರ್. ಇದಿಷ್ಟು ಈ ಕ್ವಶನ್ ಕುರಿತಂತ ಮಾಹಿತಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಮಟ್ಟದ ಹಾರ್ನ್ಬಿಲ್ ಉತ್ಸವ ಜರುಗುವ ಸ್ಥಳ ಯಾವುದು ಅಂತ ಕೇಳಿದಾರೆ. ರಾಷ್ಟ್ರ ಮಟ್ಟದಲ್ಲಿ ನಡೆಸುವಂತ ಹಾರ್ನ್ಬಿಲ್ ಉತ್ಸವ ಯಾವ ಒಂದು ಸ್ಥಳದಲ್ಲಿ ನಡೀತಿತ್ತಪ್ಪ ಅಂತ ಕೇಳ. ಆಪ್ಷನ್ ಏನ್ ಕೊಟ್ಟಾರು? ಆಪ್ಷನ್ A ಮಣಿಪುರ್, ಆಪ್ಷನ್ B ನಾಗಾಲ್ಯಾಂಡ್, ಆಪ್ಷನ್ C ಮೇಘಾಲಯ, ಆಪ್ಷನ್ D ಸಿಕ್ಕಿಂ. ಇದ್ರ ಸರಿಯಾದ ಉತ್ತರ ಯಾವಪ್ಪ ಅಂದ್ರ ಆಪ್ಷನ್ B ನಾಗಾಲ್ಯಾಂಡ್. ಎಲ್ಲಿ ನಡೀತಪ್ಪ ಅಂದ್ರೆ ಇದು ಆಪ್ಷನ್ B ನಾಗಾಲ್ಯಾಂಡ್ನಲ್ಲಿ ಪ್ರತಿ ವರ್ಷ ರಾಷ್ಟ್ರ ಮಟ್ಟದ ಹಾರ್ನ್ಬಿಲ್ ಉತ್ಸವ ನಡೀತೈತಿ. ಅಲ್ಲಿನ ನಾಗಾ ಎನ್ನುವ ಬುಡಕಟ್ಟು ಜನಾಂಗದವರು ಈ ಒಂದು ಉತ್ಸವವನ್ನ ಪ್ರತಿ ವರ್ಷ ನಡೆಸಿ ಕೊಡ್ತಾರ. ಮತ್ತ ಈ ಹಾರ್ನ್ಬಿಲ್ ಉತ್ಸವನ್ನ ಏನಂತ ಕೇಳ್ತಾರಪ್ಪ ಅಂದ್ರ ಇನ್ನೊಂದು ಉತ್ಸವಗಳ ಉತ್ಸವ ಅಂತ ಕೇಳ್ತಾರೆ. ಏನಂತ ಕೇಳ್ತಾರು? ಉತ್ಸವಗಳ ಉತ್ಸವ. ನಿಮಗೆ ಕ್ವಶನ್ ಇದನ್ನು ಕೇಳ್ಬೋದು. ಉತ್ಸವಗಳ ಉತ್ಸವ ಎಂದು ಯಾವ ಒಂದು ಉತ್ಸವವನ್ನು ಕರೀತಾರಪ್ಪ ಅಂತಂದ್ರ ಹಾರ್ನ್ಬಿಲ್ ಉತ್ಸವ. ಎಲ್ಲಿ ಜರುಗ್ತೈತಿ? ಅದು ನಾಗಾಲ್ಯಾಂಡ್ ನಲ್ಲಿ ನಡೆಯುವಂತ ಒಂದು ಪ್ರಮುಖ ಉತ್ಸವವಾಗಿದೆ. ಇದಿಷ್ಟು ಇದರ ಕುರಿತಂತ ಮಾಹಿತಿ ಆಗಿತ್ತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ 6ನೇ ಆವೃತ್ತಿಯ ಹಾರ್ನ್ಬಿಲ್ ಉತ್ಸವ ಎಲ್ಲಿ ನಡೆಯಿತು?
ಈ ಏನು ನಾಗಾಲ್ಯಾಂಡ್ನಲ್ಲಿ ನಡೀತೈತಲ್ಲ ಅದೇ ರೀತಿ ಕರ್ನಾಟಕದಲ್ಲಿ 6ನೇ ಆವೃತ್ತಿ ಹಾರ್ನ್ಬಿಲ್ ಉತ್ಸವ ಎಲ್ಲಿ ನಡೀತಪ್ಪ ಅಂದ್ರೆ ಕರ್ನಾಟಕದಾಗ ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ದಾಂಡೇಲಿ, ಆಪ್ಷನ್ ಡಿ ಬೆಳಗಾವಿ. ಹಾಗಾದ್ರೆ 2026 ಅಥವಾ 6ನೇ ಆವೃತ್ತಿಯ ಹಾರ್ನ್ಬಿಲ್ ಉತ್ಸವ ಎಲ್ಲಿ ನಡೀತಪ್ಪ ಅಂದ್ರೆ ಕರ್ನಾಟಕದಾಗ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಂಡೇಲಿಯಲ್ಲಿ ನಡೀತೈತಿ. ಎಲ್ಲಿ 6ನೇ ಆವೃತ್ತಿಯ ಹಾರ್ನ್ಬಿಲ್ ಉತ್ಸವ ದಾಂಡೇಲಿಯಲ್ಲಿ ನಡೆಯುತ್ತೆ. ಹಾಗಾದ್ರೆ 1ನೇ ಆವೃತ್ತಿ ಎಲ್ಲಿ ಯಾವಾಗ ಜರುಗೈತಪ್ಪ ಅಂದ್ರೆ 1ನೇ ಆವೃತ್ತಿ 2018ರಲ್ಲಿ. ಮೊದಲ ಆವೃತ್ತಿ ಕರ್ನಾಟಕದಾಗ ಹಾರ್ನ್ಬಿಲ್ ಉತ್ಸವ ನಡೆಸಕ್ಕೆ ಸ್ಟಾರ್ಟ್ ಮಾಡಿದ್ದು 2018ರಿಂದ. ಇವಾಗ ಪ್ರಸ್ತುತ ಇದು 6ನೇ ಆವೃತ್ತಿ. 6ನೇ ಆವೃತ್ತಿ ಎಲ್ಲಿ ನಡೆದಪ್ಪ ಅಂದ್ರೆ ನಮ್ಮ ಕರ್ನಾಟಕದ ದಾಂಡೇಲಿಯಲ್ಲಿ 6ನೇ ಹಾರ್ನ್ಬಿಲ್ ಉತ್ಸವ ನಡೆದೈತಿ. ನೆಕ್ಸ್ಟ್ ಒಂದು ಕ್ವಶನ್. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕ್ವಶನ್ ತಪ್ಪಾಯ್ತು, ಮಹಾನಿರ್ದೇಶಕರಾಗಿ ಬರಬೇಕು. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಮಹಾನಿರ್ದೇಶಕರಾಗಿ ಇತ್ತೀಚೆಗೆ ನೇಮಕರಾದವರು ಯಾರು ಅಂತ ಕೇಳಿದಾರೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಮಹಾನಿರ್ದೇಶಕರಾಗಿ ನೇಮಕ ಆದವರು ಯಾರು? ಆಪ್ಷನ್ ಎ ಉಪೇಂದ್ರ ತಿವಾರಿ, ಆಪ್ಷನ್ ಬಿ ಡಾಕ್ಟರ್ ಅಜಯ್ ಮಾಥುರ್, ಆಪ್ಷನ್ ಸಿ ಆಶೀಶ್ ಖನ್ನಾ, ಆಪ್ಷನ್ ಡಿ ಯಾರು ಅಲ್ಲ ಅಂತ ಐತಿ. ಹಾಗಾದ್ರೆ ಇದರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಮಹಾನಿರ್ದೇಶಕರಾಗಿ ಇತ್ತೀಚೆಗೆ ನೇಮಕರಾದವರು ಯಾಕೆ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಶೀಶ್ ಖನ್ನಾ ಇಸ್ ಅ ರೈಟ್ ಆನ್ಸರ್. ಹಾಗಾದ್ರೆ ಈ ಉಪೇಂದ್ರ ತ್ರಿಪಾಠಿ ಅವರು ಯಾರಪ್ಪ ಅಂದ್ರೆ 2017ರಿಂದ 2021ರವರೆಗೆ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಿದ್ರು ಅವರು. 2017ರಿಂದ 2021ರವರೆಗೆ. ನೆಕ್ಸ್ಟ್ ಈ ಅಜಯ್ ಮಾಥುರ್ ಅವರು 2021ರಿಂದ 2025ರವರೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಮಹಾನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಪ್ರಸ್ತುತ 2025ರಿಂದ 2025 ಮಾರ್ಚ್ 15ರಿಂದ ಯಾವಾಗ ಮಾರ್ಚ್ 15ರಿಂದ ಆಶೀಶ್ ಖನ್ನಾರವರು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಮಹಾನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದನ್ನು ಶಾರ್ಟ್ಕಟ್ ನಿಮಗೆ ಏನಂತ ಕೇಳಪ್ಪ ಅಂದ್ರೆ ISA ಮಹಾನ್ ನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ನೇಮಕರಾಗಿದ್ದಾರೆ ಅಂತ ಕೇಳ ಆಶೀಶ್ ಖನ್ನಾ ರವರು ನೇಮಕ ಆಗಿದ್ದಾರೆ. ISA ಅಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ದ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದರು ಆಶೀಶ್ ಖನ್ನಾ. ನೆಕ್ಸ್ಟ್ ಒಂದು ಕ್ವಶನ್. 2027ರಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿರುವವರು ಯಾರು ಅಂತ ಐತೀನಿ. ಇವಾಗ 2027ರಲ್ಲಿ ಯಾರು ವಹಿಸ್ಕೋತಾರಪ್ಪ ಅಂದ್ರೆ ಆಪ್ಷನ್ ಎ BV ನಾಗರತ್ನ, ಆಪ್ಷನ್ ಬಿ ಸೂರ್ಯಕಾಂತ್, ಆಪ್ಷನ್ ಸಿ ವಿಭು ಬಕ್ರು, ಆಪ್ಷನ್ ಡಿ ಲೀಸಾ ಗಿಲ್ ರವರು. ಹಾಗಾದ್ರೆ 2027ರಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಯಾರು ಅಧಿಕಾರ ವಹಿಸ್ಕೋತಾರಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ BV ನಾಗರತ್ನರವರು. ಯಾರು 2027ರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿರುವವರು ಯಾರಪ್ಪ ಅಂದ್ರೆ BV ನಾಗರತ್ನರವರು. ಹಾಗಾದ್ರೆ ಸೂರ್ಯಕಾಂತ್ ರವರು ಐತಲ್ಲ ಪ್ರಸ್ತುತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 2027ರಲ್ಲಿ ನೇಮಕಗೊಳ್ಳುವವರು BV ನಾಗರತ್ನ. ಪ್ರಸ್ತುತ ಯಾರು ಅದಾರಪ್ಪ ಅಂದ್ರೆ ಸೂರ್ಯಕಾಂತ್. ಈ ವಿಭು ಬಕ್ರು ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಯಾರಪ್ಪ ಅಂದ್ರೆ ವಿಭು ಬಕ್ರು. ಹಾಗಾದ್ರೆ ಈ ಲೀಸಾ ಗಿಲ್ ಅನ್ನೋರು ಯಾರಪ್ಪ ಅಂತಂದ್ರೆ ಲೀಸಾ ಗಿಲ್ ಎನ್ನುವರು ಆಂಧ್ರ ಪ್ರದೇಶದ ಹೈಕೋರ್ಟಿನ ಮೊಟ್ಟ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾರು ಆಂಧ್ರ ಪ್ರದೇಶದ
ಹೈಕೋರ್ಟಿನ ಮೊದಲೇ ಮಹಿಳಾ ನ್ಯಾಯಮೂರ್ತಿಯವರು ಯಾರು? ಲಿಸಾ ಗಿಲ್ರವರು ಆಂಧ್ರ ಪ್ರದೇಶದ ಹೈಕೋರ್ಟಿನ ಮೊಟ್ಟ ಮೊದಲ ಮಹಿಳಾ ನ್ಯಾಯಮೂರ್ತಿಯಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವೆಲ್ಲ ಕ್ವಶನ್ಸ್ ನಿಮಗೆ ಮುಂದೆ ಈಗ ಬರುವಂಥ PSI ಎಕ್ಸಾಮ್ನಲ್ಲಿ ಕೇಳುವಂಥ ಎಲ್ಲ ಚಾನ್ಸಸ್ಗಳು ಇರ್ತೈತಿ. ಯಾಕಂದರೆ ಇದು ಇತ್ತೀಚೆಗೆ ನೇಮಕಗೊಂಡಂತಹ ವ್ಯಕ್ತಿಗಳ ಕುರಿತಾದ ನೇಮಕಾತಿಯ ಕುರಿತಾದಂಥ ಮಾಹಿತಿ ಇಲ್ಲಿ ಸಂಪೂರ್ಣವಾಗಿದೆ. ಇದು 2027 ನೇಮಕಗೊಳ್ಳೋರು BV ನಾಗರತ್ನ. ಪ್ರಸ್ತುತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂದ್ರೆ ಸೂರ್ಯಕಾಂತ್. ಮತ್ತು ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂದ್ರೆ ವಿಭು ಬಕ್ರೂರ್ ಅವರು. ಆಂಧ್ರ ಪ್ರದೇಶದ ಹೈಕೋರ್ಟಿನ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರಪ್ಪ ಅಂದ್ರೆ ಲಿಸಾ ಗಿಲ್ರವರು. ನೆಕ್ಸ್ಟ್ ಒಂದು ಕ್ವಶನ್, ಇತ್ತೀಚೆಗೆ ಭಾರತದ 3ನೇ CDS ಆಗಿ ನೇಮಕಗೊಂಡವರು ಯಾರು ಅಂತ ಐತಿ ಕ್ವಶನ್. ಆಪ್ಷನ್ ಏನೇನಪ್ಪ ಅಂದ್ರೆ ಆಪ್ಷನ್ A NS ರಾಜಾ ಸುಬ್ರಮಣಿ, ಆಪ್ಷನ್ B ಅನಿಲ್ ಚೌಹಾನ್, ಆಪ್ಷನ್ C ಬಿಪಿನ್ ರಾವತ್, ಆಪ್ಷನ್ D ಶಕ್ತಿಕಾಂತ್ ದಾಸ್. ಹಾಗಾದ್ರೆ ಇದರ ಸರಿಯಾದ ಉತ್ತರ ಯಾವಪ್ಪ ನೋಡ್ತಾ ಹೋಗೋಣ. ಪ್ರಸ್ತುತ ಇತ್ತೀಚೆಗೆ ಭಾರತದ 3ನೇ CDS ಅಂದ್ರೆ ಏನಪ್ಪ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. CDS ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಇದರ ಪ್ರಸ್ತುತ ಆಗಿ 3ನೇ CDS ಆಗಿ ನೇಮಕಗೊಂಡವ್ರು ಯಾರಪ್ಪ ಅಂದ್ರೆ ಆಪ್ಷನ್ A NS ರಾಜಾ ಸುಬ್ರಮಣಿ ಅಂತ ಹೇಳಿ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಪ್ರಸ್ತುತ ನೇಮಕಗೊಂಡವರು CDS ಆಗಿ ನೇಮಕಗೊಂಡವರು ಯಾರಪ್ಪ ಅಂದ್ರೆ NS ರಾಜಾ ಸುಬ್ರಮಣ್ಯರವರು. ಹಾಗಾದ್ರೆ ಮೊಟ್ಟ ಮೊದಲ CDS ಯಾರಪ್ಪ ಅಂದ್ರೆ ಬಿಪಿನ್ ರಾವತ್ ರವರು. ಇವರು ಫಸ್ಟ್ CDS ಇವರು. ಮತ್ತು ನೆಕ್ಸ್ಟ್ ಸೆಕೆಂಡ್ ಒನ್ ಯಾರಪ್ಪ ಅಂದ್ರೆ ಅನಿಲ್ ಚೌಹಾನ್. ಸೆಕೆಂಡ್ CDS ಅನಿಲ್ ಚೌಹಾನ್, ಫಸ್ಟ್ CDS ಬಿಪಿನ್ ರಾವತ್. ಇವಾಗ 3ನೇ CDS ಆಗಿ ನೇಮಕಗೊಂಡವರು NS ರಾಜಾ ಸುಬ್ರಮಣಿ ಅನ್ನುವರು. ಹಾಗಾದ್ರೆ ಈ CDSಗಳ ಅಧಿಕಾರಾವಧಿ ಎಷ್ಟು ಇರ್ತೈತಪ್ಪ ಅಂತ ನೋಡಿದ್ರೆ ಈ CDSಗಳ ಅಧಿಕಾರಾವಧಿ 3 ವರ್ಷ ಅಥವಾ 65 ವರ್ಷ. ಯಾವ್ದು ಮೊದಲು ಆಕತ್ತಲ್ಲ ಅದು ಇಲ್ಲಿ ಅನ್ವಯಿಸ್ತೈತಿ. ಹಾಗಾದ್ರೆ ಈ CDS ಅನ್ನುವಂಥ ಹುದ್ದೆ ಯಾವಾಗ ಘೋಷಣೆ ಆಯ್ತು ಅಂತಂದ್ರೆ ಈ CDS ಹುದ್ದೆ ಘೋಷಣೆ ಆಗಿದ್ದು 2019ರಲ್ಲಿ ಘೋಷಣೆ ಆಕೈತಿ. ಆದ್ರೆ ಅಧಿಕೃತವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದ ಯಾವಪ್ಪ ಅಂದ್ರೆ 2020ರಿಂದ ಇದು ಅಧಿಕೃತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತೈತಿ. ಹಾಗಾದ್ರೆ ಈ CDSನ ಪ್ರಮುಖ ಕಾರ್ಯ ಏನು ಮಾಡ್ತೈತಿ? ಭೂಪಡೆ ಮತ್ತು ವಾಯುಪಡೆ ನೌಕಾಪಡೆಗಳ ನಡುವೆ ಸಮನ್ವಯ ಕಾಯ್ದುಕೊಳ್ಳುವುದು ಇದರ ಮುಖ್ಯ ಕಾರ್ಯವಾಗಿರ್ತೈತಿ. ಎದ್ರದ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ದ ಮುಖ್ಯ ಕಾರ್ಯನು ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಗಳ ನಡುವೆ ಸಮನ್ವಯವನ್ನ ಕಾಯ್ದುಕೊಳ್ಳುವುದು ಇದರ ಕಾರ್ಯ ಆಗಿರ್ತೈತಿ. CDSನ ಮೂರನೇ CDS ನೇಮಕಗೊಂಡವರು NS ರಾಜಾ ಸುಬ್ರಮಣಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ತಾ ಹೋಗೋಣ. ವಿಶ್ವದ ಮೊದಲ ಮಹಿಳಾ ಪ್ರಧಾನಿ ಯಾರು ಅಂತ ಕೇಳಿದಾರೆ. ಆಪ್ಷನ್ A ಇಂದಿರಾ ಗಾಂಧಿ, ಆಪ್ಷನ್ B ಸಿರಿಮಾವೋ ಬಂಡಾರನಾಯಕೆ, ಆಪ್ಷನ್ C ಜಾರ್ಜಿಯಾ ಮೆಲೋನಿ, ಆಪ್ಷನ್ D ಖಾಲಿದಾ ಜಿಯಾ. ಹಾಗಾದ್ರೆ ಇದರ ಸರಿಯಾದ ಉತ್ತರ ಯಾವಪ್ಪ? ವಿಶ್ವದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಯಾರಂತ ನೋಡೋದಾದ್ರೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ B ಸಿರಿಮಾವು ಬಂಡಾರನಾಯಕೆ. ಯಾರು? ವಿಶ್ವದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಯವರು ಸಿರಿಮಾವೋ ಬಂಡಾರನಾಯಕೆಯವರು ವಿಶ್ವದ ಮೊಟ್ಟ ಮೊದಲ ಪ್ರಧಾನಿಯಾಗಿದ್ದಾರೆ. ಯಾವಾಗ? 1960ರಲ್ಲಿ. ಮತ್ತಿಲ್ಲಿ ಇನ್ನೊಂದು ನೋಡಿದ್ರೆ ಇಂದಿರಾ ಗಾಂಧಿ ಅವರು ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಯವರು, ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಜಾರ್ಜಿಯಾ ಮೆಲೋನಿ ಇತ್ತೀಚೆಗೆ ಪ್ರಸ್ತುತ ಬಹಳ ಕಡೆ ಸುದ್ದಿಯಲ್ಲಿರೋದು ಯಾರಪ್ಪ ಅಂದ್ರೆ ಜಾರ್ಜಿಯಾ ಮೆಲೋನಿ. ಹಾಗಾದ್ರೆ ಜಾರ್ಜಿಯಾ ಮೆಲೋನಿ ಅವರು ಯಾವ ರಾಷ್ಟ್ರಕ್ಕೆ ಸೇರಿದವರಪ್ಪ ಅಂದ್ರೆ ಇಟಲಿ. ಯಾರು? ಇಟಲಿ ದೇಶಕ್ಕೆ ಸೇರಿದವರು. ಇವರು ಇಟಲಿಯ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ. ಇವರು ಸಹ ಜಾರ್ಜಿಯಾ ಮೆಲೋನಿ ಅವರವರು ಇಟಲಿ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ. ನೆಕ್ಸ್ಟ್
ಖಾಲಿದಾ ಜಿಯಾ. ಈ ಖಾಲಿದಾ ಜಿಯಾ ಯಾರಪ್ಪ ಅಂದ್ರ ಇವರು ಸಹ ಬಾಂಗ್ಲಾದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ. ಇವರು ಬಾಂಗ್ಲಾದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಖಾಲಿದಾ ಜಿಯಾ. ಇಟಲಿ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಜಾರ್ಜಿಯಾ ಮೆಲೋನಿ. ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ. ವಿಶ್ವದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ನೋಡೋದಾದ್ರೆ ಸಿರಿಮಾವು ಬಂಡಾರ ನಾಯಕಿಯರವರು. ಇದೆಷ್ಟು ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಯ ಕುರಿತಂತಂದ ಸಣ್ಣ ಮಾಹಿತಿ ಆಯ್ತು. ಇನ್ ನೆಕ್ಸ್ಟ್ ಒನ್ ಕ್ವಶನ್. ಪ್ರಸ್ತುತ BCCIನ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಹಾಗಾದ್ರೆ ಪ್ರಸ್ತುತ BCCIನ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಆಪ್ಷನ್ ಎ ರೋಜರ್ ಬಿನ್ನಿ, ಆಪ್ಷನ್ ಬಿ ಸೌರವ್ ಗಂಗೂಲಿ, ಆಪ್ಷನ್ ಸಿ ಮಿಥುನ್ ಮನ್ಹಾಸ್, ಆಪ್ಷನ್ ಡಿ ಆರಿ ಗ್ರಾಂಟ್ ಗೋವನ್. ಹಾಗಾದ್ರೆ ಪ್ರಸ್ತುತ BCCIನ ಅಧ್ಯಕ್ಷರು ಯಾರದಾರಪ್ಪ ಅಂದ್ರೆ ಸರಿಯಾದ ಉತ್ತರ ಮಿಥುನ್ ಮನ್ಹಾಸ್. ಯಾರು? ಮಿಥುನ್ ಮನ್ಹಾಸ್ ರವರು ಪ್ರಸ್ತುತ BCCIನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವ್ರಕ್ಕಿಂತ ಮೊದಲು ಯಾರು ಇದ್ರಪ್ಪ ಅಂದ್ರೆ ಸೌರವ್ ಗಂಗೂಲಿರವರು. ಸೌರವ್ ಗಂಗೂಲಿಯವರು ಇವ್ರಕ್ಕಿಂತ ಮೊದಲ ರೋಜರ್ ಬಿನ್ನಿ ಅವರು ಇದ್ರು. ಮಿಥುನ್ ಮನ್ಹಾಕ್ಕಿಂತ ಮೊದಲ ರೋಜರ್ ಬಿನ್ನಿರವರು ಇದ್ರು. 36ನೇ ಅಧ್ಯಕ್ಷರಾಗಿದ್ರು ಅವರು. ಯಾರು? ರೋಜರ್ ಬಿನ್ನಿರವರು 36ನೇ BCCIನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಎಲ್ಲಿಂದ ಎಲ್ಲಿ ಮಟ್ಟ 2022ರಿಂದ 2025ರವರೆಗೆ ರೋಜರ್ ಬಿನ್ನಿರವರು BCCIನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಇವ್ರಕ್ಕಿಂತ ಮೊದಲ 35ನೇ BCCIನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರು ಸೌರವ್ ಗಂಗೂಲಿರವರು. 2019ರಿಂದ 2022ರವರೆಗೆ ಸೌರವ್ ಗಂಗೂಲಿರವರು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಹಾಗಾದ್ರೆ ಪ್ರಸ್ತುತ BCCIನ ಅಧ್ಯಕ್ಷರು ಯಾರಪ್ಪ ಅಂದ್ರ ಮಿಥುನ್ ಮನ್ಹಾಸ್. ಇವರು ಎಷ್ಟನೇ ಅಧ್ಯಕ್ಷರಪ್ಪ ಅಂದ್ರ 37ನೇ BCCIನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಆರಿ ಗ್ರಾಂಟ್ ಗೋವನ್ ಅದಾರಲ್ಲ ಇವರು BCCIನ ಮೊಟ್ಟ ಮೊದಲ ಅಧ್ಯಕ್ಷರು. ಯಾರು? ಆರಿ ಗ್ರಾಂಟ್ ಗೋವನ್ ಅವರು BCCIನ ಮೊಟ್ಟ ಮೊದಲ ಅಧ್ಯಕ್ಷರು. ಪ್ರಸ್ತುತ ಮಿಥುನ್ ಮನ್ಹಾಸ್. ಅವ್ರಕ್ಕಿಂತ ಮೊದಲಿದ್ದವರು ರೋಜರ್ ಬಿನ್ನಿ 36ನೇ ಅಧ್ಯಕ್ಷರು. 35ನೇ ಅಧ್ಯಕ್ಷರು ಸೌರವ್ ಗಂಗೂಲಿ. BCCIನ ಮೊಟ್ಟ ಮೊದಲ ಅಧ್ಯಕ್ಷರು ಆರಿ ಗ್ರಾಂಟ್ ಗೋವನ್ ರವರು. ನೆಕ್ಸ್ಟ್ ಒನ್ ಕ್ವಶನ್. RBIನ ಪ್ರಸ್ತುತ ಗವರ್ನರ್ ಯಾರು? ಆಪ್ಷನ್ ಎ ಸರ್ ಓಸ್ಬೋರ್ನ್ ಸ್ಮಿತ್, ಆಪ್ಷನ್ ಬಿ CD ದೇಶ್ಮುಖ್, ಆಪ್ಷನ್ ಸಿ ಸಂಜಯ್ ಮಲ್ಹೋತ್ರಾ, ಆಪ್ಷನ್ ಡಿ ಶಕ್ತಿಕಾಂತ್ ದಾಸ್. ಹಾಗಾದ್ರೆ RBIನ ಪ್ರಸ್ತುತ ಗವರ್ನರ್ ಯಾರಪ್ಪ ಅಂದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಸಂಜಯ್ ಮಲ್ಹೋತ್ರಾರವರು. ಯಾರು? RBIನ ಪ್ರಸ್ತುತ ಗವರ್ನರ್ ಸಂಜಯ್ ಮಲ್ಹೋತ್ರಾ. ಹಾಗಾದ್ರೆ ಈ ಸರ್ ಓಸ್ಬೋರ್ನ್ ಸ್ಮಿತ್ ಯಾರಪ್ಪ ಅಂದ್ರೆ RBIನ ಮೊಟ್ಟ ಮೊದಲ ಗವರ್ನರ್ ಇವರು. ಮೊದಲ ಗವರ್ನರ್ RBIನ ಮೊದಲ ಗವರ್ನರ್ ಯಾರಪ್ಪ ಅಂದ್ರ ಸರ್ ಓಸ್ಬೋರ್ನ್ ಸ್ಮಿತ್. ಇವ್ರು ಎಲ್ಲಿಂದ ಎಲ್ಲಿವರೆಗೆ ಕಾರ್ಯನಿರ್ವಹಿಸ್ತಾರ? 1935ರಿಂದ 37ರವರೆಗೆ ನಮ್ಮ RBIನ ಗವರ್ನರ್ ಯಾರಿದಪ್ಪ ಅಂದ್ರ ಸರ್ ಓಸ್ಬೋರ್ನ್ ಸ್ಮಿತ್ ರವರು. ಹಾಗಾದ್ರೆ CD ದೇಶ್ಮುಖ್ ಯಾರು? CD ದೇಶ್ಮುಖ್ ಯಾರಪ್ಪ ಅಂದ್ರೆ ಮೊಟ್ಟ ಮೊದಲ ಭಾರತೀಯ RBI ಗವರ್ನರ್ ಆದಾರ ಯಾರಪ್ಪ ಅಂದ್ರೆ CD ದೇಶ್ಮುಖ್. ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಯಾರಪ್ಪ ಅಂದ್ರ CD ದೇಶ್ಮುಖ್. ಇವರು 1943ರಿಂದ 49ರವರೆಗೆ RBIನ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾದ್ರೆ ಶಕ್ತಿಕಾಂತ್ ದಾಸ್ ಇವರು ಸಂಜಯ್ ಮಲ್ಹೋತ್ರಾಕ್ಕಿಂತ ಮೊದಲ ಇದ್ದಂತ RBIನ ಗವರ್ನರ್ ಆಗಿದ್ದಾರೆ. ಇವ್ರು ಎಲ್ಲಿಂದ ಎಲ್ಲಿವರೆಗೆ ಕಾರ್ಯನಿರ್ವಹಿಸಿದ್ರಪ್ಪ ಅಂದ್ರೆ 2018ರಿಂದ 2026ರವರೆಗೆ ಇವರು ಶಕ್ತಿಕಾಂತ್ ದಾಸ್ ಅವರು ಕಾರ್ಯನಿರ್ವಹಿಸ್ತಿದ್ರ. ನಂತರ ಪ್ರಸ್ತುತ ಸಂಜಯ್ ಮಲ್ಹೋತ್ರಾರವರು RBIನ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಸಂಜಯ್ ಮಲ್ಹೋತ್ರಾ ಅವರು RBIನ ಎಷ್ಟನೇ ಗವರ್ನರ್ ಅಂತಂದ್ರೆ ಪ್ರಸ್ತುತ 26ನೇ ಗವರ್ನರ್ ಇವರು. ಯಾರು? ಸಂಜಯ್ ಮಲ್ಹೋತ್ರಾ ಅವರು 26ನೇ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 25ನೇ ಗವರ್ನರು ಶಕ್ತಿಕಾಂತ್ ದಾಸ್. ಮೊದಲನೇ ಗವರ್ನರು ಸರ್
ಓಸ್ಬೋರ್ನ್ ಸ್ಮಿತ್. ಭಾರತೀಯ ಮೊದಲ ಗವರ್ನರ್ ಯಾರಪ್ಪ ಅಂದ್ರೆ C.D. ದೇಶ್ಮುಖ್. ಇದಿಷ್ಟು RBIನ ಗವರ್ನರ್ಗೆ ಕೊಡ್ತಾದ ಮಾಹಿತಿ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಎಂದು ಯಾವ ಪ್ರಶಸ್ತಿಯನ್ನು ಕರೆಯಲಾಗುತ್ತದೆ? ಭಾರತದಲ್ಲಿ ಅತ್ಯುನ್ನತ ಸಾಹಿತ್ಯಕ್ಕೆ ಕೊಡುವಂತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಹಾಗಾದ್ರೆ ನಮ್ಮ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಅಂತ ಯಾವ ಒಂದು ಪ್ರಶಸ್ತಿ ಕರೀತಾರಪ್ಪ ಅಂತಂದ್ರ ಆಪ್ಷನ್ A ಪಂಪ ಪ್ರಶಸ್ತಿ, ಆಪ್ಷನ್ B ನೃಪತುಂಗ ಪ್ರಶಸ್ತಿ, ಆಪ್ಷನ್ C ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಪ್ಷನ್ D ಕುಮಾರವ್ಯಾಸ ಪ್ರಶಸ್ತಿ. ಹಾಗಾದ್ರೆ ನಮ್ಮ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಅಂತ ಎದಕ್ಕೆ ಕರೀತಾರಪ್ಪ ಅಂದ್ರ ಆಪ್ಷನ್ B ನೃಪತುಂಗ ಪ್ರಶಸ್ತಿಯನ್ನ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಅಂತ ಕರೀತಾರೆ. ಇದನ್ನ ನೃಪತುಂಗ ಪ್ರಶಸ್ತಿಯನ್ನ. ಇನ್ನ ಪಂಪ ಪ್ರಶಸ್ತಿ ನಮ್ಮ ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಪಂಪ ಪ್ರಶಸ್ತಿ ಇದೆ. ಆದ್ರ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಅಂತ ಕರೆದು ನೃಪತುಂಗ. ಕರ್ನಾಟಕದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಪಂಪ ಪ್ರಶಸ್ತಿ. ಇತ್ತೀಚೆಗೆ ಪಂಪ ಪ್ರಶಸ್ತಿಯನ್ನ ಪಡೆದಂತ ಸಾಹಿತಿ ಯಾರಪ್ಪ ಅಂದ್ರೆ ದೇವನೂರು ಮಹಾದೇವರವರು. ಇದಿಷ್ಟಾಗಿತ್ತು ಈ ಒಂದು ಪ್ರಚಲಿತ ಘಟನೆಯ ಕುರಿತಾದಂತ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಅನ್ನ ಮಾಡಿ ನಮ್ಮ ಚಾನಲ್ಗೆ ಸಹಕರಿಸಿ. ಧನ್ಯವಾದಗಳು.